ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕಫ್ಕ್ಯೂ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಕಫ್ಕ್ಯೂ ಟ್ಯಾಬ್ಲೆಟ್ ಬಂದ್ಬಿಟ್ಟು ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಅದು ಒಂದು ಸ್ಟ್ರಿಪ್ಪಲ್ಲಿ ನಿಮಗೆ 10 ಟ್ಯಾಬ್ಲೆಟ್ಗಳು ಸಿಗ್ತಾ ಹೋಗ್ತವೆ. ಸೊ ಇದರ ಒಂದು MRP ಬಂದ್ಬಿಟ್ಟು ನಿಮಗೆ ಒಂದು 36.80 ಪೈಸಾ ಇದರ ಒಂದು MRP 10 ಗುಳಿಗೆ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ ಕಫ್ಕ್ಯೂ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಜೆನ್ರಿಕ್ ಆಗಿರೋದ್ರಿಂದ ಏನಾಗುತ್ತೆ, ಈ ಒಂದು ಟ್ಯಾಬ್ಲೆಟ್ ನೀವು 50% ಡಿಸ್ಕೌಂಟಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇದರಲ್ಲಿರುವಂಥ ಒಂದು ಅಂದರೆ ಇದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಒಂದು ಸಿಪ್ಲಾ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತೋ ತಯಾರು ಮಾಡ್ತಾ ಈ ಒಂದು ಟ್ಯಾಬ್ಲೆಟನ್ನು. ಸೊ ಇದರಲ್ಲಿರುವಂಥ ಕಾಂಪೋಸಿಷನ್ ಕೆಮಿಕಲ್ ನೇಮ್ ನೋಡೋದ್ರೆ ಇದು ಕಾಂಪೋಸಿಷನ್ ನಿಮಗೆ ಕಾಣ್ತಿದೆ ಅಂತ ಅನ್ಕೊತೀನಿ. ಸೊ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕ್ಲಿಯರ್ ಕಾಣ್ತಿದೆ ಅಂತ ಅನ್ಕೊಂಡ್ರೆ ಪ್ಯಾರಾಸಿಟಮೋಲ್, ಬ್ರೋಮೋಹೆಕ್ಸನ್ ಹೈಡ್ರೋಕ್ಲೋರೈಡ್, ಕ್ಲೋರೋಫೆನಾರಮೈನ್ ಮಲಿಟೇಟ್, ಫಿನಾಲ್ಫೆರಿನ್ ಮತ್ತು ಗುಯಿ ಪೆನ್ಸನ್, ಒಟ್ಟು 4 ಥರ ಏನು ಮಾಡಿದೆವು ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಮಾಲಿಕ್ಯೂಲ್ ಕಾಂಪೋಸಿಷನ್ ಸಿಗ್ತವೆ. ಇದರಲ್ಲಿ ಎಷ್ಟು ಪ್ರಮಾಣ ಇದೆ ಅಂತ ನೋಡಿದ್ರೆ ಸಿಂತ್ರಿ ಪ್ಯಾರಾಸಿಟಮಲ್ 325 mg ಇದೆ, ಮತ್ತು ಬ್ರೋಮೋಹೆಕ್ಸನ್ ಹೈಡ್ರೋಕ್ಲೋರೈಡ್ 8 mg ಇದೆ, ಕ್ಲೋರೋಫೆನಾರಮೈನ್ ಮಲ್ಟೇಟ್ ಬಂದ್ಬಿಟ್ಟು 2 mg ಇರುತ್ತೆ, ಫಿನಾಲ್ಫೆರಿನ್ ಹೈಡ್ರೋಕ್ಲೋರೈಡ್ ಬಂದ್ಬಿಟ್ಟು 10 mg, ಗುಯಿ ಪೆನ್ಸಿನ್ IP ಬಂದ್ಬಿಟ್ಟು 100 mg ಇರುತ್ತೆ. ಮತ್ತು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಈ ಒಂದು ಕೆಟಗರಿ ಬಂದ್ಬಿಟ್ಟು ಈ ಒಂದು ಮೆಡಿಸಿನ್ ಮಾಲಿಕ್ಯೂಲ್ ನೇಮನ ಒಂದು ಕೆಟಗರಿ ಬಂದ್ಬಿಟ್ಟು ನೋಡಿದ್ರೆ ಪ್ಯಾರಾಸಿಟಮಲ್ ಬಂದ್ಬಿಟ್ಟು ಒಂದು ಆ್ಯಂಟಿಪೈರೆಟಿಕ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತೆ, ಬ್ರೋಮೋಹೆಕ್ಸನ್ ಬಂದ್ಬಿಟ್ಟು ಮಿಕೋಲಿಟಿಕ್ ಆಗಿ ಕೆಲಸ ಮಾಡುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು CPM ಬಂದ್ಬಿಟ್ಟು ಆ್ಯಂಟಿ ಅಲರ್ಜಿಕ್, ಮತ್ತು ಫಿನಾಲ್ಫೆರಿನ್ ಬಂದ್ಬಿಟ್ಟು ಡಿಕಂಜೆಷನ್ ಕೆಲಸ ಮಾಡುತ್ತೆ, ಗುಯಿ ಪೆನ್ಸನ್ ಬಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೋರೆಂಟ್ ಆಗಿ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಏನು ಮಾಡ್ತದೆ ಕೆಲಸ ಮಾಡುತ್ತಾ ಈ ಒಂದು ಕಫ್ಕ್ಯೂ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ಹೇಳೋದಾದ್ರೆ ಈ ಒಂದು ಕಫ್ಕ್ಯೂ ಎದಕ್ಕೆ ತೊಗೊತಾರೆ ಅಂದರೆ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ಕಫ್ ಆ್ಯಂಡ್ ಕೋಲ್ಡಿಗೆ ತೆಗೆದುಕೊಂತಾರೆ, ಎರಡಕ್ಕೂ ಬರ್ತದೆ, ಕಫಕ್ಕೂ ಬರ್ತದೆ, ನಿಮಗೆ ಕೋಲ್ಡಿಗೂ ಸಹ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ಮತ್ತು ಅಲರ್ಜಿಕ್ ಸಿಮ್ಟಮ್ಸ್ ಇತ್ತಂದ್ರೆ ಸೊ ಅಲರ್ಜಿಕ್ ಸಿಮ್ಟಮ್ಸ್ ಅಂತಂದರೆ ಇವು ಸ್ನೀಸಿಂಗ್, ರನ್ನಿಂಗ್ ನೋಸ್, ವಾಟರ್ ಐಸ್, ಈ ರೀತಿ ಒಂದು ಥ್ರೋಟ್ ಇರಿಟೇಷನ್ ಆಗ್ತಾಯಿತ್ತು ಅಂದ್ರೆ ಸಹ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಕಫ್ಕ್ಯೂ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೋದು. ಮತ್ತು ಏನಾದರೂ ಮೂಗು ಬ್ಲಾಕ್ ಆಗ್ತದೆ ಮತ್ತು ಉಸಿರಾಡಕ್ಕೆ ತೊಂದರೆ ಆಗ್ತಾಯಿದ್ದು ಅಂದ್ರೆ ಸಹ ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡ್ಬೋದು ತೆಗೆದುಕೊಳ್ಬೋದು. ಮತ್ತು ಡೋಸೇಜ್ ಡ್ಯೂರೇಷನ್ ನೋಡಿದ್ರೆ ಅದು ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್, ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳಿದ್ರೆ. ಇನ್ ಜನರಲಾಗಿ ಹೇಳೋದಾದ್ರೆ ದಿನಕ್ಕೆ 2 ಟ್ಯಾಬ್ಲೆಟ್ ಸಾಕು. ಈ ಒಂದು ಟ್ಯಾಬ್ಲೆಟನ್ನು ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದಮೇಲೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಯಾವ ಡಿಸೀಸಸ್ ಇತ್ತು ಅಥವಾ ಏನಾದರೂ ತೊಂದರೆಗಳಿತ್ತು ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ ನೋಡಿದ್ರೆ ನಜಿಯಾ, ವಾಮಿಟಿಂಗ್, ಲಾಸ್ ಆಫ್ ಅಪೆಟೈಟ್, ಹೆಡ್ಏಕ್, ಈ ಒಂದು ಇಷ್ಟು ಸೈಡ್ ಎಫೆಕ್ಟ್ ಇರ್ತಾವೆ. ಸೊ ಇದೊಂದು ಸೈಡ್ ಎಫೆಕ್ಟ್ ನಿಮಗೆ ಏನು ಜಾಸ್ತಿ ದಿನ ಜಾಸ್ತಿ ಅಂದರೆ ಎಲ್ಲರಿಗೂ ಆಗಂಗಿಲ್ಲ. ಸೊ ಟೆಂಪ್ರರಿ ಇರ್ತಾವೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಸೈಡ್ ಎಫೆಕ್ಟು. ಇನ್ ಕೇಸ್ ಜಾಸ್ತಿ ಆಗ್ತಾ ಇತ್ತು ಅಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಇವೆಲ್ಲ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತದೆ, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಈ ಒಂದು ಟ್ಯಾಬ್ಲೆಟಿಂದ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದ್ಬಿಟ್ಟು ನಿಮಗೆ ತೋರಿಸಿದೆ. ಸ್ಟೋರೇಜ್ ಕಂಡೀಷನ್ ಬಂದ್ಬಿಟ್ಟು ಎಲ್ಲಿ ಸ್ಟೋರ್ ಮಾಡ್ಬೇಕಪ್ಪ ಅಂತಂದರೆ ಇದನ್ನು ಅಂದರೆ ಈ ಪ್ರೊಟೆಕ್ಟ್ ಫ್ರಮ್ ಹೀಟ್ ಆ್ಯಂಡ್ ಲೈಟ್, ಕೀಪ್ ಔಟ್ ಆಫ್ ರಿಚ್ ಚಿಲ್ಡ್ರನ್. ಹೀಟಿಂದ ಮತ್ತು ಲೈಟಿಂದ ಈ ಒಂದು ಟ್ಯಾಬ್ಲೆಟನ್ನು ನೀವು ದೂರ ಇಡಬೇಕಾಗುತ್ತೆ. ಮತ್ತು ಮಕ್ಕಳಿಂದ ಈ ಒಂದು ಟ್ಯಾಬ್ಲೆಟನ್ನು ನೀವು ದೂರ ಇಡ್ರಿ. ಮತ್ತು ಈ ಒಂದು ಟ್ಯಾಬ್ಲೆಟ್ ಏನಾದರೂ ಒಂದು ಟಿಪ್ಸ್, ಪ್ರಿಕಾಷನ್ಸ್, ವಾರ್ನಿಂಗ್ಸ್ ನೋಡಿದ್ರೆ ಈ ಒಂದು ಟ್ಯಾಬ್ಲೆಟ್ ಇನ್ ಕೇಸ್ ನೀವೇನಾದರೂ ಒಂದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾಯಿದ್ರೆ, ಆಲ್ಕೋಹಾಲ್ ಡ್ರಿಂಕಿಂಗ್ ಮಾಡ್ತಾಯಿದ್ರೆ, ಸೊ ಈ ಒಂದು ಟ್ಯಾಬ್ಲೆಟನ್ನು ನೀವು ಯಾವುದೇ ರೀತಿ ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಇದನ್ನು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡು ಯಾವುದೇ ಡ್ರೈವಿಂಗ್ ಅಂದರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸೈಕಲ್, ಯಾವುದೇ ರೀತಿ ನೀವು ಅದನ್ನು ಆ ಒಂದು ಕೆಲಸಗಳನ್ನು ಮಾಡೋಂಗಿಲ್ಲ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ. ಮತ್ತು ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಮತ್ತು ಪ್ರೆಗ್ನೆಂಟ್ ವುಮೆನ್ ಇತ್ತು ಅಥವಾ ಪ್ಲ್ಯಾನಿಂಗ್ ಅಥವಾ ಪ್ರೆಗ್ನೆನ್ಸಿ ಮಾಡ್ತಾಯಿದ್ದೆ ಮತ್ತು ಮಕ್ಕಳಿಗೆ ಹಾಲು ಕೊಡಿಸ್ತಾ ಇದ್ದಾರೆ, ಬ್ರೆಸ್ಟ್ ಫೀಡಿಂಗ್ ಮದರ್ ಇತ್ತಂದರೆ ಅವಾಗ ಸಹ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡ್ಬೇಕಂದ್ರೆ ಡಾಕ್ಟ್ರು ಕನ್ಸಲ್ಟ್ ಮಾಡಿ ಡಾಕ್ಟ್ರ್ ರೆಫರ್ ಮಾಡಿಕೊಂಡು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಸಿಂತ್ರಿ ಅವ್ರವ್ರ ಕಂಡೀಷನ್ ಏನಾಗುತ್ತೆ, ಸಿವಿಯರಿಟಿ ಮೇಲೆ ಈ ಒಂದು ಟ್ಯಾಬ್ಲೆಟ್ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡ್ಬೇಕಂತಂದರೆ ಡಾಕ್ಟ್ರ್ ಕೇಳಿ ಈ ಒಂದು ಮೆಡಿಸಿನ್ಸನ್ನು ಕಫ್ಕ್ಯೂ ಅನ್ನೋ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟ್ರ್ ಅಂತ ಹೇಳ್ತೇನೆ.
ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಆದಷ್ಟು ಒಂದು ನಿಮ್ಮ ಒಂದು ಸ್ನೇಹಿತರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.